ಹುಡುಗರು ನಮ್ಮ ಮನೆಯಲ್ಲಿ ಮನೆಯ ಮೊದಲ ಪಾಠಶಾಲೆ. ನಾವು ಮಕ್ಕಳಿಗೆ ಏನು ಕಲಿಸ್ತೀವಿ ಅದನ್ನು ಕಲಿತಾರ ಅವರು. ಟೀಚರ್ ಕಲಿಸ್ತಾರೋ ಅದು ಸ್ಕೂಲಲ್ಲಿರುವ ಅಕಾಡೆಮಿಕ್ಸು. ಬಟ್ ನೀತಿ ಪಾಠ, ರೂಲ್ಸ್ ಫಾಲೋ ಮಾಡೋದು ಇದೆಲ್ಲ ಪ್ರತಿಯೊಂದು ಯಾರು ಕಲಿಸ್ಕೊಡ್ಬೇಕು? ಮನೆಗೆ ತಂದೆ ತಾಯಿಗಳು ಕಲಿಸ್ಕೊಡ್ಬೇಕು. ನಾನೇ ಮೊದಲು ಅದನ್ನೆಲ್ಲ ಮಾಡಿದೆ ಅಂದರೆ ನನ್ನ ಮಕ್ಕಳಿಗೆ ಕಲಿತಾರೆ. ಕೆಲವೊಂದು ಸಲ ನೀವು ಗಾಡಿಗಳನ್ನು ಲೈಸೆನ್ಸ್ ಇರಲ್ಲ, DL ಇರಲ್ಲ, ಏನೂ ಇರಲ್ಲ, ಅಂಥದ್ದೆಲ್ಲ ಯೂಸ್ ಮಾಡ್ತೀರಿ. ಕೆಲವೊಂದು ಸಲ ಇನ್ನೊಂದು ಹೇಳ್ತೀನಿ, ಅದೊಂದು ಈಗ ನಮ್ಮಲ್ಲಿ ಒಂದು 2-3 ಆ ಥರ ಕೇಸ್ಗಳಾಗಿದ್ದಾವೆ. ಏನಾರೆ ನೀವು ಯಾರ್ದಾರೆ ಗಾಡಿ ತೊಗೊತಾ ಇದ್ದೀರಿ ಸೆಕೆಂಡ್ ಹ್ಯಾಂಡು, ನೀವು ಆ ಗಾಡಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಾಗ ತೊಂದರೆ ಇಲ್ಲ. ಬಟ್ ನೀವು ಯಾರಿಗಾರ ಮಾರಿದ್ರಂದ್ರೆ ಆ ಪೇಪರ್ಸ್ ಅವನ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಅವನ ಹೆಸರಲ್ಲಿ ಆಗೋ ತನಕ ಆ ಗಾಡಿ ಅದರಿಂದ ಏನಾರ ಆಯ್ತಂದ್ರೆ ಅದು ನಿನ್ನ ಮೇಲೆ ಬರ್ತದೆ. ಯಾಕಂದ್ರೆ ಅವ ಓನರ್ಶಿಪ್ ತಗೊಳ್ಳೋ ತನಕ ಆ ಗಾಡಿ ಓನರ್ ನೀನು. ಅವ ಏನಾರ ಅದ್ರಾಗ ಎಲ್ಲೋ ಹೋಗಿ ಕಳ್ತನ ಮಾಡಿದ, ಎಲ್ಲೋ ಹೋಗಿ ಏನೋ ಮಾಡಿದ, ಯಾವುದೋ ಕೇಸಲ್ಲಿ ಸಿಕ್ಕೊಂಡಂದ್ರೂ ನೀವು ಯಾರಿರ್ತಿರಲ್ಲ ನಿಜವಾದ ಓನರು ನಿಮ್ಮ ಮೇಲೆ ಬರ್ತದೆ. ಅದೇ ರೀತಿ ತಗೊಂಡಾಗೂ ಸಹ ಇನ್ ಕೇಸ್ ಏನಾರು ಕೆಲವೊಂದ್ಸಲ ಮಾಡ್ತಾರೆ, ಇದನ್ನ ಮಾಡಿ ಬರಲಿ, ಕೇಸ್ ಬೀಳೋದು ತಂದೆ ತಾಯಿ ಮೇಲೆ. ಸೊ ಅದು ಯಾವುದೇ ಕಾರಣಕ್ಕೆ ಆ ಥರ ಮಾಡಕ್ಬಿಡ್ರಿ. ಯಾಕಂದ್ರೆ ಅದರಲ್ಲಿ IMB ಕೇಸಲ್ಲಿ ಹೆಂಗಿದೆ ಅಂದ್ರೆ, ಆ ಥರ ಏನಾರ ಕೇಸ್ ಬಿತ್ತಂದ್ರೆ ನೀವು ಗಾಡಿ ಮಾರಿ ಇನ್ನೊಂದು ಗಾಡಿ ತಗೊಂಡಷ್ಟು ಬಂದ್ರೂ ಅದ್ರ ಮೇಲೆ ಫೈನ್ ಕಟ್ಟಕ್ಕೆ ಹೋಗಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ನಮ್ಮ ಬಸವನ ಬಾಗೇವಾಡಿ ಜನರು ಜಾಸ್ತಿ ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ. ಫೈನ್ ಹಾಕೋದು ಬಳತಲ್ಲ, ಅಥವಾ ಪೊಲೀಸರು ಅಲ್ಲೇನೋ ಫೈನ್ ಹಾಕ್ತಾ ಇದಾರಂತ ರೂಲ್ಸ್ ಫಾಲೋ ಮಾಡೋದು ಬೇಡ. ಇದು ಫೈನ್ ಎದಕ್ಕಂದ್ರೆ ಮುಂದೊಂದು ದಿವಸ ಇದನ್ನ ಕಂಟಿನ್ಯೂಸ್ ಈ ತರ ಒಂದು ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಮುಂದೊಂದು ದಿವಸ ನಮ್ಮ ಎಲ್ಲಾ ಜನರು ಎಲ್ಲ ರೂಲ್ಸ್ ಫಾಲೋ ಮಾಡಕತ್ತಿದ್ರೆ ಅವಾಗ ಈ ರೂಲ್ಸ್ ಫೈನ್ ಹಾಕೋದು ಹೋಗ್ಬಿಡ್ತೈತಿ. ಬಟ್ ನಾವು ಮಾಡ್ತಾ ಇಲ್ಲ, ಅದಕ್ಕಿಂತ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದು ಮತ್ತು ಸೈಲೆನ್ಸರ್ ಬಿಚ್ಚೋದು, ಒದರ್ಸೋದು. ಆಸ್ ಇಫ್ ನಾನು ಹೀರೋ ಇದ್ದೀನಿ, ನನ್ನ ಗಾಡಿ ಎಲ್ಲರೂ ನೋಡ್ತಾರೆ ಅಂತ. ಯಾರಿಗೂ ಟೈಮ್ ಇಲ್ಲ. ಈಗ ನನ್ನ ಗಾಡಿನ ಎಷ್ಟು ತಂದ್ರು ನನ್ನ ಗಾಡಿನೇ 4 ದಿವಸ ಅಷ್ಟೇ ಚಂದಕ್ಕಂತ ಹೊಸದು ಅನಿಸ್ತದೆ ನನಗೆ. 4 ದಿವಸಕ್ಕೆ ಹೊಸದು ಇನ್ನೊಂದು ಮಾಡಲ್ ಬಂದಾಗ ಹಚ್ಚದ ಅನಿಸ್ತೈತಿ. ಸೊ ಯಾರು ನನ್ನ ಗಾಡಿ ನೋಡಂಗಿಲ್ಲ, ನಾ ಚೆನ್ನಾಗಿ ಹೊಡೆದ್ರು ನೋಡಂಗಿಲ್ಲ, ನಾವು ಒದರ್ಸ್ಕೊಂಡು ಹೋದ್ರು ನೋಡಂಗಿಲ್ಲ. ನೀವೆಲ್ಲ ಮುಂದೋಗಿ ಸಾಯ್ತಾನಂತಾನೆ ನೋಡ್ತಾರೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಗಾಡಿಗಳ ಮೇಲೆ ತಾವೆಲ್ಲರೂ ಅದನ್ನೊಂದು ಮಷೀನ್ ಅಂತ ಟ್ರೀಟ್ ಮಾಡಬೇಕು. ಮತ್ತು ನಿಮಗೆ ಒಂದು ಕೆಲಸ ಮಾಡ್ಲಿಕ್ಕೆ ಬರುವಂಥ ಸಾಧನ ಅದು. ನಿಮ್ನ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ಲಿಕ್ಕೆ ಅದು ಯಾವುದೋ ಶೋಕಿ ಮಾಡಲಿಕ್ಕೋ ಅಥವಾ 2021 ಮತ್ತು 2022ರಲ್ಲಿ ಕೋವಿಡ್ ಬಂದಿತ್ತಲ್ಲ, ಅದರಲ್ಲಿ ಇಡೀ ನಮ್ಮ ದೇಶದಲ್ಲಿ ಸತ್ತವರ ಸಂಖ್ಯೆ ಒಂದು 4,04,00,000. ಬಟ್ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರೋರು 1,60,000, 1,50,000. ಬಟ್ ಅದು ಯಾರಿಗೂ ನೋಟಿಸ್ ಆಗ್ತಾ ಇಲ್ಲ. ಕೋವಿಡ್ದಲ್ಲಿ ಅಷ್ಟು ಜನ ಸತ್ರು ಅಂತ ನಾವೆಲ್ಲರಿಗೂ ಮಾತಾಡ್ತೀವಿ. ಬಟ್ ಪ್ರತಿ ವರ್ಷ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ. ಅದರಲ್ಲೂ ಆಕ್ಸಿಡೆಂಟ್ ಮೇಜರ್ಲಿ ಇದರ ಸಲುವಾಗಿ ಸಾಯ್ತಾ ಇದ್ದಾರೆ. ಒಂದು, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋದು. ನಾರ್ಮಲ್ ಆಗಿ ಒಂದು ನನ್ನ ಮಗ ನನ್ನ ಮಾತು ಕೇಳಂಗಿಲ್ಲ, ನಾವು ನಮ್ಮ ತಂದೆ ಮಾತು ಕೇಳಂಗಿಲ್ಲ ಅಂತಂದ್ರೆ ಅವನ್ ಮಷಿನ್ ನಮ್ಮ ಮಾತು ಕೇಳುತ್ತಾ? ಮತ್ತು ಹಂಗಿದ್ದಾಗ ಕುಡಿದು ಅನ್ಕಂಟ್ರೋಲ್ ಇದ್ರೆ ನಮ್ಮ ಮಾತು ಎಲ್ಲಿ ಕೇಳ್ತಕ್ಕದು? ಆಮೇಲೆ ಈ ಗಾಡಿಗಳು ಹೊಡೆಯೋರಲ್ಲಿ ಎಲ್ಲರೂ ಯೂಶುವಲಿ ಯಾರು ಮನೆಗೆ ಯಾರೋ ಕೆಲಸ ಮಾಡೋರೆ, ಮನೆಗೆ ಒಂದೇನೋ ಒಂದು ಆಸರೆ ಆಗಿರೋರೆ, ಅಂದ್ರೆ ಏನಾದ್ರು ತಂದು ಮನೆಗೆ ದುಡ್ದು ತಂದು ಹಾಕೋರೇನೆ, ಉಳಿದವ್ರು ಯಾರು ಮಾಡಲ್ಲ. ಸೊ ಮತ್ತೆ ಆ ರೀತಿ ಮಾಡುವವರೆಲ್ಲರೂ ರಸ್ತೆ ಅಪಘಾತದಲ್ಲಿ ಏನಾದ್ರು ಪ್ರಾಣ ಕಳೆದುಕೊಂಡ್ರೆ ಪೂರ್ತಿ ಮನೆ ಅನಾಥ ಆಗಿಬಿಡುತ್ತೆ. ಎರಡನೇದು ಮೇಜರ್ ಕನ್ಸರ್ನ್ಸ್, ಇತ್ತೀಚಿನ ಕಾಲದಲ್ಲಿ ಮೇಜರ್ ಕನ್ಸರ್ನ್ಸ್ ಇದೆ. ಸೊ ಹೀಗಾಗಿ ನಾವು ಮತ್ತು ಇವತ್ತಿನ ಯುವಕರ ದಿನ, ಸ್ವಾಮಿ ವಿವೇಕಾನಂದ ಜಯಂತಿ ಯುವಕರೆಲ್ಲ ಏನು ಇದು ಮಾಡ್ಬೇಕಂತಂದ್ರೆ ಎಲ್ಲರೂ ಟೀಮ್ ವರ್ಕ್ ಮಾಡಿಕೊಂಡು ಪ್ರತಿ ವರ್ಷ ಏನಾಗುತ್ತೋ ಈ ಸಾವಿನ ಸಂಖ್ಯೆಯನ್ನು ಅಥವಾ ರಸ್ತೆ ಅಪಘಾತವನ್ನು ತಡೆಗಟ್ಟಲು ನಾವೆಲ್ಲರ ಒಗ್ಗಟ್ಟಿನಿಂದ ಹೋರಾಡುವ ಅವಶ್ಯಕತೆ ಇದೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಕೈಕಾಲು ಮುರಿತ ಡೆತ್ ಅದಂದ್ರೆ ಅವನ ಒಂದು ಬ್ಯಾಕ್ಬೋನ್, ಕುಟುಂಬದ ಬ್ಯಾಕ್ಬೋನ್ ಏನಾಗುತ್ತೆ ಪೂರ್ತಿ ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೇವೆ ನೀವೆಲ್ಲ ಹಾಸ್ಪಿಟ್ಲಲ್ಲಿ, ಮಾರ್ಚರಿ ರೂಮಲ್ಲಿ ನೋಡಕ್ಕೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಅಳುವುದೆಲ್ಲ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಹಲವಾರು ಸ್ಪೀಡ್ ಬೋರ್ಡನ್ನು 1-2 ಹುಡುಗರು ಸ್ಪಾಟ್ ಇದು ಅದು ಪೂರ್ತಿ ಸುಮ್ಮನೆ ಅನಾವಶ್ಯಕವೆಲ್ಲ ಸ್ಪೀಡ್. ಇವೆಲ್ಲ ಕಾರಣದಿಂದ ನಾವೆಲ್ಲ ಸೇರ್ಕೊಂಡು ಇವತ್ತೊಂದು ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ
ಎಲ್ಲರಿಗೆ ಒಂದು ಸಂದೇಶ ನೀಡಬೇಕು. ಏನಂತ ರಸ್ತೆಯ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು. ಹೆಲ್ಮೆಟ್ ನಮ್ಮ ಪ್ರೊಟೆಕ್ಟಿವ್ ಆಗಿ, ಹೇಗೆ ಮೊಬೈಲ್ ನಾವು ಯೂಸ್ ಮಾಡ್ತೇವೆ, ಮೊಬೈಲ್ ಅತ್ಯವಶ್ಯಕ ಹಾಗೂ ನಮ್ಮ ಹೆಲ್ಮೆಟ್, ಯಾವುದೇ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಹೆಲ್ಮೆಟ್ ತೊಗೊಂಡು ಹೋಗಿ ಬೈಕ್ ಯೂಸ್ ಮಾಡುವಾಗ ಹೆಲ್ಮೆಟ್ ತಲೆಯಲ್ಲಿ ಇರಬೇಕು. ಯಾಕಂದರೆ ಹೆಲ್ಮೆಟ್ ನಮ್ಮ ರಕ್ಷಣಾ ಕವಚ. ನಾವು ಉಳಿದ್ರೆ ನಮ್ಮ ಮುಂದೆ ನಮ್ಮ ಕುಟುಂಬ ಉಳಿದಂತೆ, ಅಥವಾ ನಾನಿದ್ರೆ ಮುಂದಿದ್ದೆಲ್ಲ ಇದ್ದಂತೆ. ನಾನೇ ಇರದೇ ಇದ್ರೆ ನನಗೆ ಏನಾಗಿದ್ರೆ ಎಲ್ಲ ನಾ ಏನು ಮಾಡ್ತೀನಿ, ಗಳಿಸ್ತೀನಿ, ಇದು ಮಾಡ್ತೀನಿ, ಎಲ್ಲ ನಶ್ವರ. ಸೊ ಒಂದು ತಾಸು ಮನೆಗೆ ಲೇಟಾಗಿ ಹೋಗ್ತೇವೆ ಅಂತಂದ್ರೆ ಏನಾಗುತ್ತೆ, ಮನೆಯಲ್ಲಿ 10 ಸಲ ಫೋನ್ ಬರ್ತೇವೆ. 9ಕ್ಕೆ ಬರುವಂಥ ವ್ಯಕ್ತಿ 10 ಗಂಟೆಗೆ ಬರ್ತಾರೆ ಅಂತಂದ್ರೆ ಏನಾಗುತ್ತೆ, 10 ಸಲ ಫೋನ್ ಮಾಡ್ತಾರೆ, ಎಲ್ಲಿದೆಯಾ, ಯಾಕೆ ಲೇಟ್ ಆಯಿತು ಅಂತ ಕೇಳ್ತಾರೆ. ಸೊ ಪರ್ಮನೆಂಟ್ ನೀವು ಇಲ್ಲ ಅಂತಂದ್ರೆ ಯಾಕೆ ಇದು ಮೇಜರ್ ಅಂತಂದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗುವುದೇ ಹೆಡ್ ಇಂಜುರಿಯಿಂದ. ಅತಿ ಹೆಚ್ಚು ಸಾವಿ ಆಗುವುದೇ ಹೆಡ್ ಇಂಜುರಿಯಿಂದ. ಅದಕ್ಕೆ ಸ್ಟಾರ್ಟ್ ಮಾಡೋಣ.